ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಯಾವುದೆಲ್ಲ ರೀತಿಯ ಶುಭ ಮತ್ತು ಅಶುಭ ಫಲಗಳು ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ ಫೆಬ್ರವರಿ 2020 ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆತ್ಮ ಪರಿಶೀಲನೆ ಮತ್ತು ಪರಿವರ್ತನೆಯ ಕಾಲವಾಗಿರುತ್ತದೆ. ಉದ್ಯೋಗದಲ್ಲಿ ಗುಪ್ತ ಸ್ಪರ್ಧೆ ಅಥವಾ ರಾಜಕೀಯ ಎದುರಾಗಬಹುದು. ಸಂಯಮದಿಂದ ನಡೆದುಕೊಂಡರೆ ಜಯ ನಿಮ್ಮದಾಗುತ್ತದೆ. ಸಂಶೋಧನೆ, ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿಯ ಸೂಚನೆಯಾಗಿದೆ. ವ್ಯಾಪಾರಿಗಳಿಗೆ ಹಳೆಯ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಬೆಳೆಸಿತು. ಅದೇ ರೀತಿಯಾಗಿ ಮತ್ತೆ ಇದೇ 4 ಗ್ರಹಗಳು ಏನು ಮಕರ ರಾಶಿಯಲ್ಲಿದೆ ಅದೆಲ್ಲ ಕೂಡ ಕುಂಭರಾಶಿಯಲ್ಲಿ ತನ್ನ ಪ್ರವೇಶವನ್ನು ಬೆಳೆಸ್ತಾ ಇದೆ. ಈ ಸಮಯದಲ್ಲಿ ಯಾವುದನ್ನು ಮುಖ್ಯ ಅಂತ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕಿನಿಂದ ಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರಯಾಣ ಬೆಳೆಸ್ತಾ ಇದೆ. ಅದೇ ರೀತಿಯಾಗಿ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಿದೆ. ಇನ್ನು ಏನು ಶನಿ ಗ್ರಹವು ಅದೇ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದು, ಗುರುಗ್ರಹವು ಅದೇ ಮಿಥುನ ರಾಶಿಯಲ್ಲಿ ಸ್ಥಿರನಾಗಿರುತ್ತಾನೆ. ಹಾಗೂ ರಾಹು ಕುಂಭರಾಶಿನಲ್ಲಿ, ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿರವಾಗಿರುತ್ತಾನೆ. ಹಾಗಿದ್ರೆ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು 2026 ಫೆಬ್ರವರಿಯಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದೇ ಆದರೆ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಕುಜಗ್ರಹವು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದರೂ ಉಚ್ಚವಾಗಿ ಕೂತ್ಕೊಂಡಿರೋದ್ರಿಂದ ಒಂದು ಸ್ಥಾನದಲ್ಲಿ ಅದ್ಭುತವಾದಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ನಿಮಗೆ ಧೈರ್ಯ ಬರುವಂತಹ, ಆಲ್ರೆಡಿ ನೀವು ಧೈರ್ಯವಂತರಾಗಿರ್ತೀರಾ. ಯಾಕಂದರೆ ವೃಶ್ಚಿಕ ರಾಶಿಯವರ ರಾಶಿಯಾಧಿಪತಿ ಕುಜನೇ ಆಗಿರುವುದರಿಂದ ಧೈರ್ಯ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಪೀಡಾಗಿ ಮಾತನಾಡ್ತೀರಾ. ಕೆಲಸಗಳನ್ನು ಸ್ವಲ್ಪ ಬೇಗ ಫಿನಿಷ್ ಮಾಡುವಂಥ ವ್ಯಕ್ತಿತ್ವವನ್ನು ನೀವು ಪಡೆದಿರ್ತೀರ. 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಅಥವಾ ಸಂಬಂಧಿಕರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನ ಕೂಡ ನೀವು ಮಾಡ್ತಾ ಇರ್ಬೋದು. ಅವರ ಕಡೆಯಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತಾ ಇರುತ್ತೆ. ಯಾರೆಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ 4 ಜನದ ಮಧ್ಯದಲ್ಲಿ ಸ್ವಲ್ಪ ನೀವು ಹೇಳಿದಂಗೆ 4 ಜನ ಕೇಳ್ತಾರೆ ಅನ್ನುವಂಥ ಒಂದು ಉದ್ಯಮದಲ್ಲಿ ಪೊಸಿಷನ್ನಲ್ಲಿ ಇರ್ತೀರಾ ಅಂತಂದುಕೊಂಡ್ರೆ ನಿಮಗೆ ಯಶಸ್ಸು ಸಿಗುವಂತಹ ಒಂದು ಟೈಮ್ ಅಂತಾನೆ ಹೇಳ್ಬೋದು. ನಿಮಗೆ ಲಕ್ಕಿ ಚಾರ್ಮ್. ಈ ಸಮಯ ನೀವನ್ನ ಸದುಪಯೋಗವನ್ನು ಪಡಿಸ್ಕೊಳ್ಬೇಡಿ. ಹಾಗೆ ಉತ್ತಮವಾದ ಒಂದು ಸಮಯ ಆಗಿರೋದ್ರಿಂದ ಈ ಎಲ್ಲ ಒಂದು ಒಳ್ಳೆಯ ಅಭಿಪ್ರಾಯಗಳು ಕೂಡ ನಿಮ್ಮ ಮೇಲೆ ಬರುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಪ್ರಶಂಸೆ ಬರುವಂತಹ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಹಾಗೆ ಸಾಕಷ್ಟು ಗ್ರಹಗಳು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು, ತದನಂತರ 4ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ಕೆಲಸಗಳನ್ನು ಮಾಡುವಂತಹದ್ದು. ಯಾರೆಲ್ಲ ರಿಯಲ್ ಎಸ್ಟೇಟ್ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಭೂಮಿ ತೆಗೆದುಕೊಳ್ಳುವ ಆಸೆಯಿಂದ ಇರ್ತೀರಾ, ಅವರಿಗೆ ನಿಮ್ಮ ಆಸೆ ಕೂಡ ಈಡೇರುತ್ತೆ. ಭೂ ವ್ಯವಹಾರಗಳು ಬಿಟ್ಟು ಬೇರೆ ಭೂಮಿನ ಮಾರಬೇಕು ಅಥವಾ ತೆಗೆದುಕೊಳ್ಬೇಕು ಅಂದಿದ್ರೆ ನಿಮ್ಮ ಎಲ್ಲ ರೀತಿಯ ಆಸೆಗಳು ಕೂಡ ಸಕ್ಸಸ್ ಆಗುವಂಥ ಸಮಯ ಅಂತಾನೆ ಹೇಳ್ಬೋದು. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ಖುಷಿಯಾದರೆ ಎಲ್ಲವನ್ನು ಹೇಳಿಬಿಡ್ತೀರಾ. 2026ರಲ್ಲಿ ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲ್ಯಾನ್ಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರೇ ಹೆಚ್ಚಾಗಿ ಇರ್ತಾರೆ. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಸಹ ಗೊತ್ತಾಗುವುದು ಒಳ್ಳೆಯದಲ್ಲ. ಸೈಲೆಂಟಾಗಿ ಕೆಲಸ ಮಾಡಿ ರಿಸಲ್ಟ್ ಬಂದಾಗ ಜಗತ್ತು ತಿರುಗಿ ನೋಡುವ ಹಾಗೆ ಆಗಲಿದೆ. ಇವರಿಗೆ ಅತಿ ಹೆಚ್ಚಾಗಿ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಬೇಕಾಗಿದ್ದರೆ ಹನುಮಂತನ ಪಾದವನ್ನು ಪೂಜೆ ಮಾಡಿ. 2026ರಲ್ಲಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣನ್ನು ದಾನವಾಗಿ ನೀಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕಿ ಪ್ರಾಣಿಗಳಿಗೆ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದೋಷಗಳು ಸುಟ್ಟು ಬೂದಿಯಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, 2026 ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣ ಯುಗ. ನಂಬಿಕೆ ಇಟ್ಟರೆ ಮಾತ್ರ
ದೇವರ ಬಲ ನಿಮ್ಮ ಕಷ್ಟಗಳನ್ನು ದೂರವಾಗಿಸಲಿದೆ. ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದಾದರೆ ಶ್ರೀರಾಮನನ್ನು ಪೂಜೆ ಮಾಡಿ ಅಥವಾ ಜಪಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ವೃಶ್ಚಿಕ ರಾಶಿಯವರು ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.